Praise the Lord. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. Dear ones, how are you all doing? ಪ್ರಿಯರೇ, ಎಲ್ಲರೂ ಹೇಗಿದ್ದೀರಿ? I believe you are all doing wonderful and sound. ನಾನು ನಂಬುತ್ತೇನೆ ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂಬುದಾಗಿ. Everything it's by the grace of God. ಪ್ರತಿಯೊಂದು ದೇವರ ಕೃಪೆಯಿಂದಲೇ. It is a day, the day of worship. ಈ ದಿನ ಆರಾಧಿಸುವ ದಿನ. So I am rejoicing in my spirit. ನನ್ನ ಆತ್ಮದಲ್ಲಿ ನಾನು ಸಂತೋಷಿಸುತ್ತಿದ್ದೇನೆ. Today I was waiting upon the Lord. ಈ ದಿನ ನಾನು ದೇವರಲ್ಲಿ ನಾನು ಕಾದಿದ್ದೆನು. That time God has spoken few words with me. ಸ್ವಲ್ಪ ವಾಕ್ಯಗಳು ದೇವರು ನನ್ನ ಸಂಗಡ ಮಾತನಾಡಿದರು. How do we want to filled by the Spirit? ನಾವು ಹೇಗೆ ಆತ್ಮದಿಂದ ತುಂಬಿದವರಾಗಿರಬೇಕು? If we are filled by the Spirit, what all happens? ನಾವು ಆತ್ಮದಿಂದ ತುಂಬಿದ್ದಾಗ ಏನೆಲ್ಲ ನಮ್ಮಿಂದ ನಡೆಯುತ್ತದೆ? How much important the Spirit of the Lord? ಎಷ್ಟು ಮುಖ್ಯ ದೇವರ ಆತ್ಮವು. Hallelujah. Hallelujah. Today we see that. ಈ ದಿನ ನಾವು ಅದನ್ನು ನೋಡಿಕೊಳ್ಳೋಣ. Are you ready? ನೀವೆಲ್ಲರೂ ಸಿದ್ಧವಾಗಿದ್ದೀರಾ? Say hallelujah. ಎಲ್ಲರೂ hallelujah ಎಂಬುದಾಗಿ ಹೇಳಿರಿ. When the Spirit of the Lord came upon Jesus, Jesus used to use mightily in those days. ಯಾವಾಗ ದೇವರ ಆತ್ಮವು ಯೇಸು ಸ್ವಾಮಿಯ ಮೇಲೆ ಬಂತೋ ಆ ಸಮಯದಲ್ಲಿ ದೇವರು ಯೇಸು ಸ್ವಾಮಿ ಅದ್ಭುತವಾದ ರೀತಿಯಲ್ಲಿ ಅವರು ನಡೆದುಕೊಂಡರು. He started to perform miracles of miracles. ಅನೇಕ ವಿಧವಾದ ಅದ್ಭುತಗಳನ್ನು ಅವರು ಮಾಡಿದರು. When his disciples received the Holy Spirit, ಆತನ ಶಿಷ್ಯರು ಯಾವಾಗ ಪವಿತ್ರಾತ್ಮನನ್ನು ಹೊಂದಿಕೊಂಡರು, they started to do the perform miracles and miracles. ಅವರು ಸಹ ಅದ್ಭುತ ಮೇಲೆ ಅದ್ಭುತಗಳನ್ನು ಮಾಡುತ್ತಿದ್ದರು. When the believers received the Holy Spirit, ವಿಶ್ವಾಸಿಗಳು ಯಾವಾಗ ಆ ಪವಿತ್ರಾತ್ಮವನ್ನು ಹೊಂದಿಕೊಂಡರು, they was walking in right and righteous. ಅವರು ನೀತಿಯ ಮಾರ್ಗದಲ್ಲಿ ಅವರು ನಡೆಯುತ್ತಿದ್ದರು. And Holy Spirit was protecting them in every time. ಪವಿತ್ರಾತ್ಮನು ಎಲ್ಲಾ ಸಮಯದಲ್ಲಿ ಅವರನ್ನು ಕಾಪಾಡುತ್ತಿದ್ದರು. He was guiding them whether they doing good or bad. Holy Spirit was guiding them and leading them. ಪವಿತ್ರಾತ್ಮನು ಕೆಟ್ಟದ್ದನ್ನು ಒಳ್ಳೆಯದನ್ನು ಯಾವುದನ್ನು ಮಾಡಬೇಕೆಂಬುದಾಗಿ ಅವರನ್ನು ನಡೆಸುತ್ತಿದ್ದರು. 1 Corinthians 6 ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆ 6ನೇ ಅಧ್ಯಾಯ 19 and 20 verses. 19ನೇ ವಚನ ಮತ್ತು 20ನೇ ವಚನ. Beautifully it is written by the Holy Spirit, Saint Paul. ಸುಂದರವಾಗಿ ಇಲ್ಲಿ ಪೌಲನು ಬರೆಯಲ್ಪಟ್ಟಿದ್ದಾರೆ. Let us see what is that. ಏನು ಬರೆದಿದ್ದಾರೆ ಎಂಬುದಾಗಿ ನೋಡಿಕೊಳ್ಳೋಣ. Sam can help me. ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆ 6ನೇ ಅಧ್ಯಾಯ 19ನೇ ವಚನ And 20 verse. ಮತ್ತು 20ನೇ ವಚನ. Come on, read Sam. Or do you not know that your body is a temple of the Holy Spirit within you, whom you have from God? You are not your own, for you were bought with a prince. So glorify God in your body. The price. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದೋ? ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. Two things we are seeing in these verses. ಎರಡು ಕಾರ್ಯಗಳನ್ನು ಈ ವಚನದಲ್ಲಿ ನಾವು ನೋಡುತ್ತೇವೆ. ಇದನ್ನು ಅಂಡರ್ಲೈನ್ ಮಾಡಿಕೊಳ್ಳಿರಿ. Hallelujah. Hallelujah. What is that? ಏನದು? It is not you is in your own. ನೀನು ನಿನಗೆ ಸ್ವಂತವಲ್ಲ. Hallelujah. Hallelujah. I am not myself my own. ನಾನು ನನಗೆ ಸ್ವಂತವಲ್ಲ. But every day we declare that it is mine, it is for me, it is I. Every time that I will rule, it's ourselves we are telling I belongs to myself. ಆದ್ರೆ ಪ್ರತಿದಿನ ನಾವು ಇದು ನನ್ನದು, ಇದು ನಾನು ಎಂಬುದಾಗಿ ನಮ್ಮ ಬಗ್ಗೆ ನಾವು ಹೇಳಿಕೊಳ್ಳುತ್ತಿರುತ್ತೇವೆ. But beautifully the Paul is telling here, or you do not know that your body is not temple of the Holy Spirit, who is in whom you have from God, and you are not your own. ನೀವು ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದೋ? ನೀವು ನಿಮ್ಮ ಸ್ವಂತ ಸೊತ್ತಲ್ಲ. Hallelujah. Hallelujah. We are not our own property. ನಾವು ನಮ್ಮ ಸ್ವಂತ ಸೊತ್ತಲ್ಲ. But God has created us. ದೇವರು ನಮ್ಮನ್ನು ಸೃಷ್ಟಿಸಿದ್ದಾರೆ. But we are thinking it is me and I, and we are running and running. But beautifully God is saying He is not
your own, you're not your own. ಆದರೆ ನಾವು ನನ್ನದು ನಮ್ಮದೆಂಬುದಾಗಿ ನಾವು ಓಡಿ ಹೋಗುತ್ತಿದ್ದೇವೆ. ಆದರೆ ಇಲ್ಲಿ ದೇವರು ಹೇಳುತ್ತಿದ್ದಾರೆ ನಾವು ನಮ್ಮ ಸ್ವತ್ತಲ್ಲ ಎಂಬುದಾಗಿ. This body belongs to live like a temple. The living God want to live inside of you. ಈ ದೇಹವು ಗರ್ಭಗುಡಿಯ ತರ, ಯಾಕಂದರೆ ದೇವರು ಈ ಗರ್ಭಗುಡಿಯಲ್ಲಿ ವಾಸ ಮಾಡುತ್ತಾರೆ. As the Bible says in 6th chapter 20th verse, it says, you are not own, but your God has paid price through Christ Jesus, and He took you as a property. 6ನೇ ಅಧ್ಯಾಯದಲ್ಲಿ 20ನೇ ವಚನದಲ್ಲಿ ನಾವು ನಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು, ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. Hallelujah. Hallelujah. So what we are thinking here, we are thinking every day we are our that this and we are running after, but God has praised through His Son Jesus Christ. ಆದರೆ ಇಲ್ಲಿ ಏನು ನಾವು ಅಂದುಕೊಳ್ಳುತ್ತೇವೆ, ನನ್ನದು ನಮ್ಮದೆಂಬುದಾಗಿ ನಾವು ಓಡಿ ಹೋಗುತ್ತಿರ್ತೇವೆ, ಆದರೆ ದೇವರು ನಮ್ಮನ್ನು ಕೊಂಡುಕೊಂಡಿದ್ದಾರೆ. How? He paid the price. ಆತನು ಅದಕ್ಕೆ ಬೆಲೆ ಕಟ್ಟಿದ್ದಾರೆ. What that price, you know? ಆ ಬೆಲೆ ಏನು ಗೊತ್ತಾ? His life, His own life, His begotten Son life. ಆತನ ಸ್ವಂತ ಜೀವನ, ಒಂದೇ ಮಗನ ಜೀವನ. Hallelujah. Hallelujah. He is given to us and He took us. ಆತನ ಸ್ವಂತ ಮಗನ ಜೀವನವನ್ನು ಕೊಟ್ಟು ನಮ್ಮನ್ನು ಕೊಂಡುಕೊಂಡಿದ್ದಾರೆ. Why He purchased us? ಯಾಕೆ ನಮ್ಮನ್ನು ಕೊಂಡುಕೊಂಡಿದ್ದಾರೆ? To be make a living temple of God. ಯಾಕಂದ್ರೆ ಜೀವಿಸುವ ದೇವರಿಗೆ ನಾವು ಆಲಯವಾಗಿರುವುದಕ್ಕೆ. Hallelujah. Hallelujah. So how we want to be filled? ಹೇಗೆ ನಾವು ತುಂಬಿಕೊಂಡಿರಬೇಕು? The Holy Spirit, how we want to be filled? ಪವಿತ್ರಾತ್ಮನನ್ನು ನಾವು ಹೇಗೆ ತುಂಬಿಕೊಳ್ಳಬೇಕು? Matthew chapter 26:39. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 39ನೇ ವಚನ. Many people will enjoy food, and many people will enjoy wine. Many people will be enjoying in Lord like drowsy things, like they'll drink wine and they have worldly things enjoyment filled with the drowsy. ಅನೇಕರು ಅನೇಕ ವಿಧವಾಗಿ ಲೌಕಿಕ ಕಾರ್ಯಗಳಲ್ಲಿ ಸಂತೋಷಿಸುತ್ತಿರುತ್ತಾರೆ, ಯಾಕಂದ್ರೆ ಅನೇಕರು ಈ ವೈನ್ ಅನ್ನು, ಮದ್ಯಪಾನವನ್ನು ಕುಡಿಯುತ್ತಾರೆ ಮತ್ತು ಅದರ ಮತ್ತರಾಗುತ್ತಾರೆ, ಅದರಿಂದ ಅವರಿಗೆ ಒಂದು ಸಂತೋಷ ಸಿಗುತ್ತದೆ. But what the Bible says in Matthew chapter 26:39, ಆದರೆ ಸತ್ಯವೇದವೇ ಹೇಳುತ್ತದೆ, ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 39ನೇ ವಚನ. What it says? ಅದೇ ಮತ್ತಾಯ ಸುವಾರ್ತೆ 26:39. And going a little further, he fell on his face and prayed, saying, My Father, if it be possible, let this cup pass from me. Nevertheless, not as I will, but as you will. I'm sorry, it is Ephesians 5:18. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 18ನೇ ವಚನ. Hallelujah. 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 Ephesians chapter 5 verse 18. I'm so 18 to sorry. 20. And do not get drunk with wine, for that is debauchery, but be filled with the Spirit, addressing one another in psalms and hymns and spiritual songs. No, what I am saying in Ephesians 5:18, it is saying, not filled with the wine, but filled with the Holy Spirit. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 18ನೇ ವಚನದಲ್ಲಿ ಹೇಳುವ ಪ್ರಕಾರ, ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ, ಪವಿತ್ರಾತ್ಮನಿಂದ ಮತ್ತರಾಗಿರಿ. When we filled by the Holy Spirit, ನಾವು ಯಾವಾಗ ಪವಿತ್ರಾತ್ಮನಿಂದ ತುಂಬಿದವರಾಗಿರುತ್ತೇವೋ, automatically our words will please God's incense, praises and new songs to the Lord. ನಾವು ಪವಿತ್ರಾತ್ಮ ಭರಿತರಾಗಿದ್ದರೆ ನಮ್ಮ ಬಾಯಿಗಳಲ್ಲಿ ಹಾಡುಗಳು ಮತ್ತು ಕೀರ್ತನೆಗಳು ದೇವರಿಗೆ ಸ್ತುತಿ ಮಾಡುವುದೇ ಬರುತ್ತದೆ. How can you test the man how he filled with the Holy Spirit? ಒಂದು ಮನುಷ್ಯನು ಪವಿತ್ರಾತ್ಮನಿಂದ ಭರಿತನಾಗಿದ್ದಾನೆ ಎಂಬುದಾಗಿ ಹೇಗೆ ಪರೀಕ್ಷಿಸುತ್ತೀರಿ? He will be glorifying the Lord, worshiping the Lord, singing the Lord and telling about the Lord. ಆತನು ದೇವರ ಬಗ್ಗೆ ಪ್ರಾರ್ಥಿಸುತ್ತಿರುತ್ತಾರೆ ಮತ್ತು ಹಾಡುಗಳು ಹೇಳುತ್ತಿರುತ್ತಾರೆ. And he will be pleasing on God. ದೇವರನ್ನು ಆರಾಧಿಸುತ್ತಾರೆ. So we can feel that he is filled by the Holy Spirit. ನಾವು ಆತನ ನೋಡಿ ಅಂದುಕೊಳ್ಳಬಹುದು ಪವಿತ್ರಾತ್ಮನಿಂದ ಭರಿತರಾಗಿದ್ದಾರೆ So ಎಂಬುದಾಗಿ. don't take your enjoyment in worldly things, but filled by the Holy Spirit and sing to the Lord Almighty and a new song. ಲೌಕಿಕ ಆಶಯಗಳಿಂದ ನೀವು ಮತ್ತರಾಗದೆ ದೇವರ ಪವಿತ್ರಾತ್ಮನ ಭರಿತರಾಗಿ ದೇವರಿಗೆ ಹೊಸ ಕೀರ್ತನೆಗಳನ್ನು ಹಾಡಿದೆ. When the temple of the living God is there in you, same thing, Matthew chapter 26:39 says,
what happened? He fell down. ನಾವು ಜೀವಿಸುವ ದೇವರಿಗೆ ಆಲಯವಾಗಿದ್ದೇವೆ, ಅದಕ್ಕೋಸ್ಕರ ನಾವು ದೇವರನ್ನು ಆರಾಧಿಸಬೇಕು. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 39ನೇ ವಚನದಲ್ಲಿ ಏನು ಹೇಳಲ್ಪಟ್ಟಿದೆ He ಅಂದರೆ, surrendered himself. ಆತನು ತನ್ನನ್ನೇ ಅರ್ಪಿಸಿಕೊಂಡನು When the ದೇವರಿಗೆ. Holy Spirit is upon us, whatever the Father the God will command, we obey that command. ಯಾವಾಗ ದೇವರು ನಮ್ಮಲ್ಲಿ ನೆಲೆಗೊಂಡಿರುತ್ತಾರೋ ಆತನ ಆಜ್ಞೆಗಳನ್ನು ನಾವು ವಿಧೇಯತೆಯಾಗಿ ಅದನ್ನು ಪಾಲಿಸುತ್ತೇವೆ. The Holy Spirit, when He is there upon us, He will strengthen us, but actually temptations will come. ಯಾವಾಗ ನಾವು ಪವಿತ್ರಾತ್ಮ ಭರಿತರಾಗಿರ್ತೇವೋ ಅನೇಕ ಶೋಧನೆಗಳು ಬರುತ್ತದೆ. Come on, read. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 39ನೇ ವಚನ. What it says. And going a little further, he fell on his face and prayed, saying, My Father, if it be possible, let this cup pass from me. Nevertheless, not as I will, but as you will. The Holy Spirit, whenever He comes, we never going to do our will. We will do His will. We will do His will. ನಾವು ಪವಿತ್ರಾತ್ಮ ಭರಿತರಾಗಿದ್ದಾಗ ನಮ್ಮ ಒಂದು ಚಿತ್ತದಂತೆ ಮಾಡದೆ ದೇವರ ಚಿತ್ತದಂತೆ ನಾವು ಮಾಡುತ್ತೇವೆ. Sometimes we don't like, but compulsory we want to do forcefully. ಸ್ವಲ್ಪ ಸಮಯದಲ್ಲಿ ನಮಗೆ ಇಷ್ಟವಾಗುವುದಿಲ್ಲ, ಆದರೂ ನಾವು ಒಂದು ಫೋರ್ಸ್ಫುಲ್ ಆಗಿ ನಾವು ಮಾಡಬೇಕು. Some bad people will come into our home. We know they gossip us and they will be telling about lies and everything. We know that people will enter into our home. ಅನೇಕ ಸರಿ ಒಂದು ಕೆಟ್ಟ ಮನುಷ್ಯರು ಬರಬಹುದು, ಅವರು ಒಂದು ಕೆಟ್ಟ ಮಾತುಗಳು ಬೇರೆಯವರ ಬಗ್ಗೆ ಚಾಡಿ ಹೇಳುವುದು ಅಂತ ಮಾತುಗಳನ್ನು ಮಾತಾಡುವುದಕ್ಕೆ ಬರಬಹುದು ನಮ್ಮ ಮನೆಗೆ. Even they come also, we want to pray, Lord, Thy will be done. It is possible to take it away from them, but we cannot. Sometimes God will allow to love them. ಸ್ವಲ್ಪ ಸಮಯದಲ್ಲಿ ದೇವರು ಅವರನ್ನು ಪ್ರೀತಿಸುವುದಕ್ಕಾಗಿ ಅನುಮತಿಸುತ್ತಾರೆ. ನಾವು ಆ ಸಮಯದಲ್ಲಿ through the Holy Spirit they can change, because we are the temple of the living God. So through us the love will come out, so they can change in this area. ನಾವು ಜೀವಿಸುವ ದೇವರಿಗೆ ಆಲಯವಾಗಿದ್ದೇವೆ. ಸೊ ದೇವರು ನಮ್ಮ ಮುಖಾಂತರವಾಗಿ ಅವರನ್ನು ಸಹ ಮಾರ್ಪಡಿಸಬಹುದು. So that's why God will send that kind of people they send. ಅದಕ್ಕೋಸ್ಕರ ದೇವರು ಅಂತ ಜನರನ್ನು ಕಳುಹಿಸಬಹುದು. Same thing, that the cup has come to the Lord, it is not bearable. ಅದೇ ರೀತಿಯಾಗಿ ದೇವರಿಗೆ ಬಂದರೆ ಅದು ತಡೆದುಕೊಳ್ಳುವುದಕ್ಕಾಗುವುದಿಲ್ಲ. Jesus Christ received that cup. He said, Lord, it's your will, please take it away, but it is not your will, let me have. ಅದೇ ರೀತಿಯಾಗಿ ಇಲ್ಲಿ 39ನೇ ವಚನದಲ್ಲಿ, ಸ್ವಲ್ಪ ಮುಂದೆ ಹೋಗಿ ಬೋರಲು ಬಿದ್ದು, ನನ್ನ ತಂದೆಯೇ, ಸಾಧ್ಯವಾಗಿದ್ದರೆ ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗಲಿ, ಹೇಗೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆಯೇ ಆಗಲಿ ಎಂದು ದೇವರನ್ನು ಪ್ರಾರ್ಥಿಸಿದನು. Sometimes the cup is very bitter. ಸ್ವಲ್ಪ ಸಮಯದಲ್ಲಿ ಆ ಪಾತ್ರೆಯು ತುಂಬಾ ಕಹಿಯಾಗಿರಬಹುದು. It may give pain, lot of pain. ತುಂಬಾ ನೋವು ಕೊಡಬಹುದು. It may give hurts, lots of hurts. ತುಂಬಾ ನೋವು ಪಡಿಸಬಹುದು. Sometimes you will be wounded. ಗಾಯಪಡಿಸಬಹುದು. Sometimes you will be die. ಸ್ವಲ್ಪ ಸಮಯದಲ್ಲಿ ಸಾಯಬಹುದು. It will like that cup before Him. ಆ ರೀತಿಯಾದ ಪಾತ್ರೆ ಆತನ ಮುಂದೆ ಇರಬಹುದು. God allowed that cup to Him. ಆ ದೇವರು ಆ ಪಾತ್ರೆಯನ್ನು ಅನುಮತಿಸಿದರು. But Jesus never refused. ಆದರೆ ಯೇಸು ಸ್ವಾಮಿ ಅದನ್ನು ತಿರಸ್ಕರಿಸಲಿಲ್ಲ. But what He said? ಆತನು ಏನು ಹೇಳಿದರು? Thy will. ನಿನ್ನ ಚಿತ್ತದಂತೆ ಆಗಲಿ. If the Holy Spirit is there, we never do our own, but we do God's will. ಪವಿತ್ರಾತ್ಮ ನಮ್ಮಲ್ಲಿದ್ದರೆ ನಾವು ನಮ್ಮ ಚಿತ್ತದಂತೆ ನಾವು ಮಾಡುವುದಿಲ್ಲ, ದೇವರ ಚಿತ್ತದಂತೆ ಮಾಡುತ್ತೇವೆ. Hallelujah. 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 So, when the Holy Spirit filled, what all happens in our life, we want to know through these verses. ನಾವು ಪವಿತ್ರಾತ್ಮ ಭರಿತರಾಗಿದ್ದರೆ ಏನೆಲ್ಲ ನಮ್ಮಿಂದ ನಡೆಯುತ್ತದೆ ಎಂಬುದಾಗಿ ವಚನದ ಮುಖಾಂತರ ನಾವು ತಿಳಿದುಕೊಳ್ಳೋಣ. Romans. ರೋಮಪುರದವರಿಗೆ ಬರೆದ ಪತ್ರಿಕೆ 8:16. 8ನೇ ಅಧ್ಯಾಯ 16ನೇ ವಚನ. 8 chapter 16 verse. ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 16ನೇ ವಚನ. Hallelujah. Hallelujah. What it says? ಏನು ಹೇಳುತ್ತದೆ? Come on, read somebody. The Spirit Himself bears witness with our spirit that we are children of God. Wonderful. ದೇವರ The Holy Spirit, when upon it's come upon us, that will be witness to
our spirit. ಪವಿತ್ರಾತ್ಮನು ನಮ್ಮ ಮೇಲೆ ಬಂದಾಗ ನಾವು ಸಾಕ್ಷಿಗಳಾಗಿರುತ್ತೇವೆ. Hallelujah. ಇಲ್ಲಿ 8ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. Hallelujah. 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 The Holy Spirit is there upon you people, whoever watching, whoever listening. If you are filled with the Holy Spirit, you will be witness about Jesus and he will be witness for you. ನೀವು ಯಾರೆಲ್ಲ ವೀಕ್ಷಿಸುತ್ತಿದ್ದೀರೋ ನಿಮ್ಮಲ್ಲಿ ಪವಿತ್ರಾತ್ಮ ಭರಿತರಾಗಿದ್ದರೆ ಆ ಯೇಸು ಸ್ವಾಮಿಯೇ ನಿಮ್ಮ ಮುಖಾಂತರವಾಗಿ ಸಾಕ್ಷಿಯಾಗಿರುತ್ತಾರಷ್ಟೇ. Through you will be glorified. ನಿಮ್ಮ ಮುಖಾಂತರ ದೇವರನ್ನು ಮಹಿಮೆ ಪಡಿಸುತ್ತೀರಿ. The Holy Spirit is there in you, you will be witness, the Bible says. ಸತ್ಯವೇದ ಹೇಳ್ತದೆ, ನಿನ್ನಲ್ಲಿ ಪವಿತ್ರಾತ್ಮ ಇದ್ದರೆ ನೀನು ಸಾಕ್ಷಿಯಾಗಿರುತ್ತೀಯ. Check yourself. ನಿನ್ನನ್ನು ನೀನು ಪರೀಕ್ಷಿಸಿಕೋ. You are living a testimony life. ಸಾಕ್ಷಿ ಒಂದು ಜೀವಿತವನ್ನು ನೀನು ಜೀವಿಸುತ್ತಿದ್ದೀಯಾ? Check yourself. ನಿನ್ನನ್ನು ನೀನು ಪರೀಕ್ಷಿಸಿಕೋ. Then you are saying simply using the gifts and you are telling Holy Spirit is there upon me. ಆ ಬಹುಮಾನ ದೇವರು ಕೊಟ್ಟ ಒಂದು ಬಹುಮಾನಗಳನ್ನು ಅದು ನಾವು ಅನುಸರಿಸಿಕೊಂಡು ಪವಿತ್ರಾತ್ಮನು ನಮ್ಮ ಸಂಗಡ ಇದ್ದಾರೆ ಎಂಬುದಾಗಿ ಹೇಳಿಕೊಳ್ಳುತ್ತಿದ್ದೀಯಾ? ಇಲ್ಲ. Holy Spirit is there means he will be singing and glorifying the Lord and he will be witness to the Lord and he will do the will of God. Holy Spirit upon us, he comes means he do the whatever the Holy Spirit comes, he teaches about like Jesus Christ. ಪವಿತ್ರಾತ್ಮನ ಭರಿತರಾಗಿ ನಾವಿದ್ದರೆ ನಾವು ದೇವರಿಗೆ ಕೀರ್ತನೆಗಳನ್ನು ಆಡುತ್ತೇವೆ, ದೇವರಿಗೆ ಸಾಕ್ಷಿಯಾಗಿ ಜೀವಿಸುತ್ತೇವೆ ಮತ್ತು ನಮ್ಮ ಎಲ್ಲಾ ಕಾರ್ಯಗಳಲ್ಲಿ ದೇವರನ್ನು ಘನಪಡಿಸುತ್ತೇವೆ. So what we want to do? ಏನು ಮಾಡಬೇಕು? The Bible says, ಸತ್ಯವೇದವು ಹೇಳುತ್ತದೆ, as Luke 11:13 it says, ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 13ನೇ ವಚನ. how we want to receive the Holy Spirit. ಯಾವ ರೀತಿಯಾಗಿ ನಾವು ಪವಿತ್ರಾತ್ಮನನ್ನು ನಾವು Really ಹೊಂದಿಕೊಳ್ಳಬೇಕು? is available to come upon us. ನಿಜವಾಗಲೂ ಪವಿತ್ರಾತ್ಮನು ನಮ್ಮ ಮೇಲೆ ಬರುವುದಕ್ಕೆ Should ಸಿದ್ಧರಾಗಿದ್ದಾರಾ? he allow to give us Holy Spirit? ಪವಿತ್ರಾತ್ಮನು ನಮಗೆ ಕೊಡುತ್ತಾರಾ? Is it? ಹೌದಾ? We'll check it. ನಾವು Come ಪರೀಕ್ಷಿಸಿಕೊಳ್ಳೋಣ. on, read Luke 11:13. ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 13ನೇ ವಚನ. What it says? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡಬಲ್ಲವರಾಗಿದ್ದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮವರನ್ನು ಕೊಡುವನಲ್ಲವೇ? Hallelujah. Hallelujah. If you then, who are evil, know how to give good gifts to your children, how much more will the Heavenly Father give the Holy Spirit to those who ask Him? If you are not asking the Holy Spirit, ನೀನು ಪವಿತ್ರಾತ್ಮನನ್ನು ಕೇಳಿಕೊಳ್ಳದೆ ಇದ್ದರೆ, if you are not asking to your father, ನಿಮ್ಮ ತಂದೆಯನ್ನು ನೀನು ಕೇಳಿಕೊಳ್ಳದೆ ಇದ್ದರೆ, if you are not asking to your teacher, ನಿಮ್ಮ ಬೋಧಕನನ್ನು ನೀನು ಕೇಳಿಕೊಳ್ಳದೆ ಇದ್ದರೆ, if you are not asking to your doctor, ನಿಮ್ಮ ವೈದ್ಯರನ್ನು ನೀವು ಕೇಳಿಕೊಳ್ಳದೆ ಇದ್ದರೆ, if you are not asking to your neighbor, ನಿಮ್ಮ ಪಕ್ಕದಲ್ಲಿರುವ ಮನೆಯವರನ್ನು ನೀವು ಕೇಳಿಕೊಳ್ಳದೆ if you ಇದ್ದರೆ, are not asking to your wife, ನಿಮ್ಮ ಹೆಂಡತಿಯನ್ನು ಕೇಳಿಕೊಳ್ಳದೆ ಇದ್ದರೆ, if you are not asking to your husband, ನಿಮ್ಮ ಗಂಡನನ್ನು ಕೇಳಿಕೊಳ್ಳದೆ ಇದ್ದರೆ how can they give? ಹೇಗೆ ಕೊಡಲು ಸಾಧ್ಯ? If you ask the heavenly heavenly Father, he will give the Holy Spirit. ಒಳ್ಳೆ ಪರಲೋಕದ ತಂದೆಯು ನೀನು ಕೇಳಿಕೊಂಡರೆ ಪವಿತ್ರಾತ್ಮವರವನ್ನು ನಿನಗೆ ಕೊಡುತ್ತಾರೆ. You want to ask. ನೀನು ಕೇಳಿಕೊಳ್ಳಬೇಕು. Ask, it shall be given unto you, the Bible says. ಸತ್ಯವೇದ ಹೇಳುತ್ತದೆ, ಕೇಳು ನಿನಗೆ ಕೊಡಲ್ಪಡುವುದು. What all you are asking every day? ಪ್ರತಿದಿನ ನೀನು ಏನೆಲ್ಲ ಕೇಳಿಕೊಳ್ಳುತ್ತಿದ್ದೀಯಾ? Lord, I want money, Lord. ದೇವರೇ, ನನಗೆ ಹಣ ಬೇಕು. Lord, I want to become a rich man. ನಾನು ಶ್ರೀಮಂತನಾಗಬೇಕು. Lord, I want to become very beautiful. ನಾನು ಸುಂದರವಾಗಬೇಕು. I want to wear good dresses. ಒಳ್ಳೆ ವಸ್ತ್ರಗಳನ್ನು ಧರಿಸಿಕೊಳ್ಳಬೇಕು. Good car I want. ಒಳ್ಳೆ ವಾಹನವನ್ನು Good ಖರೀದಿಕೊಳ್ಳಬೇಕು. house I want. ಒಳ್ಳೆ ಮನೆಯನ್ನು ಬೇಕು. Good vehicles I want. ಒಳ್ಳೆ ವಾಹನ ಬೇಕು. Wherever I go, Lord, people want to honor me. ನಾವೆಲ್ಲೆಲ್ಲ ಹೋಗುತ್ತೇವೋ ಜನರೆಲ್ಲ ನನ್ನನ್ನು ಘನಪಡಿಸಬೇಕು. They want to say you are best, you are best. ಅವರು ಹೇಳಬೇಕು, ನೀನು ತುಂಬಾ ಒಳ್ಳೆಯವನು ಎಂಬುದಾಗಿ. Everything you are asking, my dear ones. ಪ್ರತಿಯೊಂದನ್ನು ನೀನು ಕೇಳಿಕೊಳ್ಳುತ್ತಿದ್ದೀರಾ ಪ್ರಿಯರೇ. Whatever it has come, it will not be glorified. You cannot reach to heaven. ಅದೆಲ್ಲ ಏನೇ ಬಂದರೂ ದೇವರನ್ನು ನೀನು ಮಹಿಮೆ ಪಡಿಸಲು ಸಾಧ್ಯವಿಲ್ಲ, ಪರಲೋಕಕ್ಕೆ ಹೋಗಲು ಸಾಧ್ಯವಿಲ್ಲ. But only one thing you can glorify with the Holy Spirit, the Father, the God. ಒಂದನ್ನಷ್ಟೇ ನೀನು ತಂದೆಯಾದ ದೇವರನ್ನು ಘನಪಡಿಸಲು ಸಾಧ್ಯ, ಪವಿತ್ರಾತ್ಮ ಭರಿತರಾಗಿ. When he come upon you, he will be witness to your spirit, to the Lord. He will glorify his name. ಯಾವಾಗ ಪವಿತ್ರಾತ್ಮ ನಿನ್ನಲ್ಲಿ ಬಂದಾಗ ನೀನು ತಂದೆಯಾದ ದೇವರಿಗೆ ಸಾಕ್ಷಿಯಾಗಿರುತ್ತೀಯ. Hallelujah. Hallelujah. And when the Holy Spirit come upon us,
we will be doing the mighty things. ನಾವು ನಮ್ಮಲ್ಲಿ ಯಾವಾಗ ಪವಿತ್ರಾತ್ಮರು ಬರ್ತಾರೋ ನಾವು ಅದ್ಭುತವಾದ ಕಾರ್ಯಗಳನ್ನು ಮಾಡುತ್ತೇವೆ. Hallelujah. Hallelujah. When the Holy Spirit will come, He will lead us into truth. ಯಾವಾಗ ನಮ್ಮಲ್ಲಿ ಪವಿತ್ರಾತ್ಮನು ಬರ್ತಾರೋ ಪವಿತ್ರಾತ್ಮನು ನಮಗೆ ಸತ್ಯದ ಮಾರ್ಗದಲ್ಲಿ ನಡೆಸುತ್ತಾನೆ. When we have Holy Spirit, when we go in the name of Jesus Christ, they will be healed. ಯಾವಾಗ ಪವಿತ್ರಾತ್ಮನು ನಮ್ಮಲ್ಲಿ ಇರ್ತಾರೆ, ಯೇಸುವಿನ ನಾಮದಲ್ಲಿ ಹೋದಾಗ ಅಸ್ವಸ್ಥರು ಸ್ವಸ್ಥವಾಗುತ್ತಾರೆ. Whenever the Holy Spirit is there with us, ಯಾವಾಗ God's presence will be there with us. ಯಾವಾಗ ಪವಿತ್ರಾತ್ಮನು ನಮ್ಮಲ್ಲಿ ಇರ್ತಾರೋ ದೇವರ ಒಂದು ಸನ್ನಿಧಿಯು ನಮ್ಮಲ್ಲಿ ಇರುತ್ತದೆ. Whenever the Holy Spirit come upon us, we'll do the wonderful miracles and wonders. ಪವಿತ್ರಾತ್ಮನು ಯಾವಾಗ ನಮ್ಮಲ್ಲಿ ಬರುತ್ತಾರೋ ನಾವು ಅದ್ಭುತವಾದ ಕಾರ್ಯಗಳನ್ನು ಮಾಡುತ್ತೇವೆ. Hallelujah. 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 So that you want Holy Spirit, who will ask, Father the God will give the Holy Spirit. He promised. ತಂದೆಯಾದ ದೇವರನ್ನು ಯಾರೆಲ್ಲ ಕೇಳಿಕೊಳ್ಳುತ್ತಾರೋ ಪವಿತ್ರಾತ್ಮನನ್ನು ಅವರು ಕೊಡುತ್ತಾರೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾರೆ. When the Luke written these verses, it happens or not? ಲೂಕನು ಈ ವಾಕ್ಯಗಳನ್ನು ಬರೆದಿದ್ದಾಗ Many believers they have question. ಅನೇಕ ವಿಶ್ವಾಸಿಗಳಿಗೆ ಒಂದು ಪ್ರಶ್ನೆ ಇದೆ. If God He asks us, He'll give what? It is true what? ದೇವರನ್ನು ನಾವು ಕೇಳಿಕೊಂಡರೆ ಅವರು ಕೊಡುತ್ತಾರಾ? ಅದು ಸತ್ಯನಾ? Exactly, it's true. I can see Acts chapter 2. ನಿಜವಾಗ್ಲೂ ಅದು ಸತ್ಯ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 4ನೇ ವಚನ. What it is says. ಏನು ಹೇಳುತ್ತದೆ? And they were all filled with the Holy Spirit and began to speak in other languages as the Spirit gave them utterance. And they were all filled with the Holy Spirit and began to speak in other tongues as the Spirit gave them utterance. Hallelujah. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. When the Holy Spirit come upon you, you are led by the tongues. You are not in your control. You completely surrender to the Lord. You will forget yourself. You will speak in unknown languages. ಯಾವಾಗ ಪವಿತ್ರಾತ್ಮನು ನಿಮ್ಮ ಮೇಲೆ ಬರುತ್ತಾರೋ ಆ ಸಮಯದಲ್ಲಿ ನೀವು ನೀವಾಗಿರುವುದಿಲ್ಲ, ನೀವು ಅನೇಕ ಬೇರೆ ಬೇರೆ ಭಾಷೆಗಳಲ್ಲಿ ನೀವು ಮಾತನಾಡುತ್ತೀರಿ. Hallelujah. Hallelujah. So whatever the Bible says, ಏನೆಲ್ಲ ಸತ್ಯವಾದವು ಹೇಳುತ್ತದೋ it is 100% true. ಅದು 100ಕ್ಕೆ 100% ಅದು ಸತ್ಯ. So we want to wait upon the Lord to receive His Holy Spirit in our lives. ನಾವು ದೇವರ ಸನ್ನಿಧಾನದಲ್ಲಿ ನಾವು ಕಾದಿರಬೇಕು ಪವಿತ್ರಾತ್ಮನನ್ನು We are ಹೊಂದಿಕೊಳ್ಳುವುದಕ್ಕೆ. believers. We are not attention to the Holy Spirit. We are not filled by the Holy Spirit. ನಾವು ವಿಶ್ವಾಸಿಗಳಾಗಿ ಪವಿತ್ರಾತ್ಮನನ್ನು ಪಡೆದುಕೊಳ್ಳುವುದಕ್ಕೆ ನಾವು ಸಿದ್ಧರಾಗದೇ ಇದ್ದರೆ ಅದು ವ್ಯರ್ಥ. Many people, ಅನೇಕ ಜನರು Sundays they plan to go outside and meet people and they want to come more places. They want to do some fun. ಭಾನುವಾರ ಸಮಯದಲ್ಲಿ ಹೊರಗೆ ಹೋಗಿ ಅನೇಕ ಸ್ನೇಹಿತರನ್ನು ಸಂಧಿಸಿ ಒಂದು ಸಂತೋಷಿಸಬೇಕೆಂಬುದಾಗಿ ಅವರು ಪ್ಲಾನ್ ಮಾಡುತ್ತಾರೆ. I know some few peoples. ನನಗೆ ಗೊತ್ತು ಸ್ವಲ್ಪ ಜನರು What they do, ಏನು ಮಾಡುತ್ತಾರೆ they ಗೊತ್ತಾ? go morning church ಬೆಳಗ್ಗೆ ಸಭೆಗೆ ಹೋಗುತ್ತಾರೆ, and afternoon they go to distribute some food. ಮಧ್ಯಾಹ್ನ ಒಂದು ಆಹಾರವನ್ನು ಕೊಡುವುದಕ್ಕೆ ಹೋಗುತ್ತಾರೆ. Evening they'll come and fresh up. ಸಾಯಂಕಾಲ ಬಂದು ಅವರು ಫ್ರೆಶ್ ಮಾಡಿಕೊಳ್ಳುತ್ತಾರೆ. And they'll go to new souls to win. ಹೊಸ ಒಂದು ಆತ್ಮಗಳನ್ನು ಜಯಿಸುವುದಕ್ಕೆ ಹೋಗುತ್ತಾರೆ. But many Christians, what you are doing today? ಆದರೆ ಅನೇಕ ಕ್ರೈಸ್ತರು ಏನು ಮಾಡುತ್ತಿದ್ದೀರಾ ಈ ದಿನ? Just attending church, ಸಭೆಯನ್ನು ನಾವು ಅಟೆಂಡ್ ಆಗುವುದು, going to malls or film theaters and shoppings and spending time. ಮಾಲ್ಸ್ಗೆ ಹೋಗುವುದು ಮತ್ತು ಸಿನಿಮಾ ಥಿಯೇಟರ್ಸ್ಗೆ ಹೋಗುವುದು ಮತ್ತು ಸಮಯವನ್ನು ಕಳೆಯುವುದು. But we are telling this is the Lord's day, worshiping day. ಆದ್ರೆ ನಾವು ಹೇಳ್ತೇವೆ ಇದು ದೇವರ ದಿನ, ಆರಾಧಿಸುವ ದಿನ. If 1 hour more pastor spoken means he says it is taking too much time. 1 ಗಂಟೆ ಕಾಲ ಪಾಸ್ಟರ್ ಒಂದು ಎಕ್ಸ್ಟ್ರಾ ಹೇಳಿದರೆ ಇದು ತುಂಬಾ ಸಮಯ ಎಂಬುದಾಗಿ ಹೇಳುತ್ತೀರಿ. But you are spending in wrong places. ಆದರೆ ಸರಿ ಇಲ್ಲದ ಜಾಗದಲ್ಲಿ ನೀವು Appoint with the Holy Spirit and go glorify Lord Jesus Christ with the hymns and praise and songs and testified and witness to the Lord. ಪವಿತ್ರಾತ್ಮ ಭರಿತರಾಗಿ ನೀವು ದೇವರಿಗೆ ಆರಾಧಿಸುತ್ತಾ ಕೀರ್ತಿಸುತ್ತಾ ದೇವರಿಗೆ ಸಾಕ್ಷಿಯಾಗಿರಿ. Hallelujah. Hallelujah. That is called Holy Spirit filling life. ಅದೇ ಒಂದು ಪವಿತ್ರಾತ್ಮ ಭರಿತವಾದ ಜೀವನ. I'm telling many families there is no peace. ನಾನು ಹೇಳ್ತಿದ್ದೆ ಅನೇಕ ಕುಟುಂಬಗಳಲ್ಲಿ ಒಂದು ಸಮಾಧಾನವಿಲ್ಲ. Even they never think Holy Spirit is in me.
ಅವರು ನನ್ನಲ್ಲಿ ಪವಿತ್ರಾತ್ಮ ಇದ್ದಾರೆ ಎಂಬುದಾಗಿ ಸಹ ಆಲೋಚಿಸುವುದಿಲ್ಲ. All the time they'll think about what else negative things is there. They'll think and they will be becoming weakness. ಅವರು ಒಂದು ನೆಗೆಟಿವ್ ಆದ ಆಲೋಚನೆಗಳನ್ನು ಮಾಡಿ 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 ಅವರು ತುಂಬಾ ಬಲಹೀನರಾಗುತ್ತಾರೆ. They want to be weakness, but they will be weakness. ಅವರು ಸಾಕ್ಷಿಯಾಗಿರುವುದಕ್ಕೆ ಬದಲಾಗಿ ಅವರು ಬಲಹೀನರಾಗುತ್ತಾರೆ. The Bible says you want to be weakness when the Holy Spirit will come. ಸತ್ಯವೇದ ಹೇಳುತ್ತೆ ನಿಮ್ಮಲ್ಲಿ ಪವಿತ್ರಾತ್ಮನು ಬಂದರೆ ನೀವು ಸಾಕ್ಷಿಯಾಗಿರಬೇಕು. But the devil will come means you will be weakness. ಆದರೆ ಸೈತಾನನು ಬಂದರೆ ನಿಮ್ಮನ್ನು ಬಲಹೀನ ಮಾಡುತ್ತಾರೆ. Why the weakness is coming to you? Because you are not keeping the Holy Spirit in you. ಯಾಕೆ ನಿನಗೆ ಬಲಹೀನ ಬರುತ್ತದೆ ಎಂದರೆ ನಿನ್ನಲ್ಲಿ ಪವಿತ್ರಾತ್ಮನನ್ನು ಇಟ್ಟುಕೊಳ್ಳುತ್ತಿಲ್ಲ. The Holy Spirit comes means that you'll sound mind, it will give good love, and a family all will be rejoicing in the Lord. ಪವಿತ್ರಾತ್ಮನಲ್ಲಿ ಬಂದಾಗ ಕುಟುಂಬವು ಒಂದು ಸಂತೋಷವಾಗಿರುತ್ತದೆ ದೇವರಲ್ಲಿ. That's why the requesting in the letters, in gospels everywhere, filled by the Holy Spirit, not anything. ಸತ್ಯವೇದದಲ್ಲಿ ಎಲ್ಲಾ ಜಾಗದಲ್ಲಿ ಏನು ಬರೆಯಲ್ಪಟ್ಟಿದೆ ಎಂದರೆ ಪವಿತ್ರಾತ್ಮದಿಂದ ತುಂಬಿದವರಾಗಿರಿ. So that you never go in any failures. ಸೊ ನೀವು ಯಾವ ಫೇಲ್ಯೂರ್ಗೂ ನೀವು ಹೋಗುವುದಿಲ್ಲ. You never take any wrong decisions. ಒಂದು ತಪ್ಪಾದ ಒಂದು ನಿರ್ಣಯವನ್ನು ತೆಗೆದುಕೊಳ್ಳುವುದಿಲ್ಲ. Ask Holy Spirit, fill me Lord, let me Lord. ಪವಿತ್ರಾತ್ಮನನ್ನು ಕೇಳು, ದೇವರೇ ನನ್ನನ್ನು ತುಂಬಿಸು, ನನ್ನನ್ನು ನಡೆಸು ಎಂಬುದಾಗಿ. You will see the mighty things in your life. ನಿನ್ನ ಜೀವನದಲ್ಲಿ ದೊಡ್ಡ ಕಾರ್ಯಗಳನ್ನು ನೋಡುತ್ತೀಯಾ? Dear ones, ಪ್ರಿಯರೇ, I'm telling you, without Holy Spirit, our life is mystic. ಪ್ರಿಯರೇ, ಪವಿತ್ರಾತ್ಮ ನಮ್ಮಲ್ಲಿ ಇಲ್ಲದೆ ಇದ್ದರೆ ನಮ್ಮ ಜೀವನವೇ ಒಂದು ತಪ್ಪಾದ ಜೀವನ. It will be misused. ಅದು ತಪ್ಪಾದ ರೀತಿಯಲ್ಲಿ ಅದು ಉಪಯೋಗಪಡಿಸಿಕೊಳ್ಳುತ್ತದೆ. If you want to be useful, ನೀನು ಒಂದು you want to ಉಪಯೋಗಯುಕ್ತವುಳ್ಳರಾಗಿರಬೇಕಾದರೆ, be justice, ನೀನು ಒಂದು ನೀತಿವಂತನಾಗಿ ನೀನು filled with the Holy Spirit. ಪವಿತ್ರಾತ್ಮನಿಂದ ತುಂಬಿದವರಾಗಿರಿ. Bible says, ಸತ್ಯವೇದ ಹೇಳುತ್ತದೆ, ask the Holy Spirit, Father, in heavenly Father, will give good thing. ಪರಲೋಕದ ತಂದೆಯನ್ನು ನೀನು ಪವಿತ್ರಾತ್ಮನನ್ನು ಕೇಳಿಕೋ, ನಿನಗೆ ಕೊಡುತ್ತಾರೆ. After their asking and waiting, they receive the Holy Spirit. ಅವರು ಕೇಳಿಕೊಂಡ ನಂತರ ಅವರು ಕಾದಿದ್ದಾಗ ಅವರು ಪಡೆದುಕೊಂಡರು. Every morning when you wake up, ಪ್ರತಿ ಬೆಳಗ್ಗೆ ನೀವು ಎದ್ದಾಗ say good morning Holy Spirit. ಪವಿತ್ರಾತ್ಮನೇ ನಿನಗೆ ಶುಭೋದಯ. Holy Spirit, good morning. ಪವಿತ್ರಾತ್ಮನೇ ನಿನಗೆ ಶುಭೋದಯ. Come unto me. ನನ್ನೊಳಗೆ ಬಾ. Let me in right path. ಸರಿಯಾದ ದಾರಿಯಲ್ಲಿ ನನ್ನನ್ನು ನಡೆಸು. You guide me. ನೀನು ನನ್ನನ್ನು ನಡೆಸು. You teach me. ನೀನು ನನಗೆ ಕಲಿಸಿಕೊಡು. Let me go in the path of Calvary. ನಾನು ಒಂದು ಕಲ್ವಾರಿ ಒಂದು ದಾರಿಯಲ್ಲಿ ನಡೆಯಲಿ. Come Jesus. ಯೇಸು ಸ್ವಾಮಿಯೇ ಬಾ. So whatever Holy Spirit comes morning only, you led to worship and glorify the Lord Jesus Christ. ಆ ಬೆಳಗಿನ ಸಮಯದಲ್ಲಿ ಯಾವ ಪವಿತ್ರಾತ್ಮ ನಿನ್ನಲ್ಲಿ ಬರ್ತಾರೋ ಆ ದಿನವೆಲ್ಲ ಒಂದು ದೇವರ ದಾರಿಯಲ್ಲಿ ನಿನ್ನನ್ನು ನಡೆಸುತ್ತಾರೆ. Just think, if you don't have Holy Spirit, ನೀನು ಊಹಿಸಿಕೋ, ನಿನ್ನಲ್ಲಿ ಪವಿತ್ರಾತ್ಮ ಇಲ್ಲದೇ ಇದ್ದರೆ evil thoughts will come. ಕೆಟ್ಟ ಒಂದು ಆಲೋಚನೆಗಳು ಬರುತ್ತದೆ. Evil attacks will come. ಕೆಟ್ಟ ಅಟ್ಯಾಕ್ಸ್ ಬರುತ್ತದೆ. We'll spend in time of very worldly things. ಲೌಕಿಕ ಕಾರ್ಯಗಳಲ್ಲಿ ಸಮಯವನ್ನು ಕಳೆಯುತ್ತೇವೆ. I'm telling Jesus is coming soon. ನಾನು ಹೇಳುತ್ತಿದ್ದೇನೆ, ಯೇಸು ಸ್ವಾಮಿ ಶೀಘ್ರದಲ್ಲೇ ಬರುತ್ತಾರೆ. Satan want to attract you. ಸೈತಾನ್ ನಿನಗೆ ಅಟ್ರಾಕ್ಟ್ ಆಗಬೇಕು. The phones, the WhatsApp, and the Facebook, Instagram, YouTube's, many kind of social media, you will attract you and you will steal your time. ಸೈತಾನನು ಮೊಬೈಲ್ ಮುಖಾಂತರ ಮತ್ತು ವಾಟ್ಸಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅನೇಕ ಮೀಡಿಯಾ, ಸೋಷಿಯಲ್ ಮೀಡಿಯಾ ಮುಖಾಂತರ ಅಟ್ರಾಕ್ಟ್ ಮಾಡಿ ನಿನ್ನ ಸಮಯವನ್ನು ಆತನು ಕದ್ದುಕೊಳ್ಳುತ್ತಾನೆ. Who is waiting upon the Lord, they will receive the new strength like eagle, the Bible says. ಸತ್ಯವೇದ ಹೇಳ್ತಾರೆ, ಯಾರು ದೇವರ ಸನ್ನಿಧಾನದಲ್ಲಿ ಕಾದಿರ್ತಾರೋ ಒಂದು ಹದ್ದಿನಂತೆ ಯೌವನವನ್ನು ಅವರು ಬರಮಾಡಿಕೊಳ್ಳುತ್ತಾರೆ. The eagle character is to get strength every day by day, not weak. ಆ ಹದ್ದಿನ ಒಂದು ಕ್ಯಾರೆಕ್ಟರ್ ಏನೆಂದರೆ ಪ್ರತಿದಿನ ಅದು ನೂತನವಾಗಿ ಬಲವನ್ನು ಹೊಂದಿಕೊಳ್ಳುತ್ತದೆ. So my dear one, I request in this Sunday, ಪ್ರಿಯರೇ, ನಾನು ಈ ಭಾನುವಾರ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ, filled with the Holy Spirit, ಪವಿತ್ರಾತ್ಮನಿಂದ ತುಂಬಿದವರಾಗಿರಿ and be witness for the end of this world. ಈ ಲೋಕಕ್ಕೆಲ್ಲ ನೀವು ಸಾಕ್ಷಿಯಾಗಿರಿ. Hallelujah. ಹಲ್ಲೆಲೂಯಾ. And let us pray. ಪ್ರಾರ್ಥನೆ ಮಾಡಿಕೊಳ್ಳೋಣ. Holy Spirit God, ಪವಿತ್ರಾತ್ಮನೇ, in the name of Jesus Christ, I would come at your feet. ಯೇಸು ಸ್ವಾಮಿ ಹೆಸರಲ್ಲಿ ನಿಮ್ಮ ಸನ್ನಿಧಾನಕ್ಕೆ ಪಾದಕ್ಕೆ ಬರುತ್ತೇವೆ. If you ask the Father, the God, ತಂದೆಯಾದ ದೇವರನ್ನು ಕೇಳಿಕೊಂಡರೆ, and He will give the Holy Spirit you promised us. ಆತನ ವಾಗ್ದಾನ ಮಾಡಿದರೆ ಪವಿತ್ರಾತ್ಮನನ್ನು ಕೊಡುತ್ತಾರೆ ಎಂಬುದಾಗಿ. Yes Lord, we are asking today,
Lord, fill with the Holy Spirit. ತಂದೆ ಈ ದಿನ ನಾವು ಕೇಳಿಕೊಳ್ಳುತ್ತಿದ್ದೇವೆ, ಪವಿತ್ರಾತ್ಮನಿಂದ ನನ್ನನ್ನು ತುಂಬಿಸು. Whoever not still received of Father, ಯಾರೆಲ್ಲ ಇನ್ನೂ ಪಡೆದುಕೊಂಡಿಲ್ಲವೋ let them receive your Holy Spirit. ಎಲ್ಲರೂ ಪವಿತ್ರಾತ್ಮನನ್ನು ಪಡೆದುಕೊಳ್ಳಲಿ. They want to be witness until this earth. ತಂದೆಯೇ, ಈ ಭೂಮಿಯ ಕಟ್ಟ ಕಡೆಯವರೆಗೂ ನಿಮಗೆ ಸಾಕ್ಷಿಯಾಗಿ ಜೀವಿಸಬೇಕು. Use everyone, oh Father God. ಪ್ರತಿಯೊಬ್ಬರನ್ನು ನೀನು ತಂದೆ ಉಪಯೋಗಪಡಿಸು. Every flesh that receive my spirit, you said, Lord. ಪ್ರತಿಯೊಂದು ಶರೀರವು ನಿಮ್ಮ ಪವಿತ್ರಾತ್ಮನ ಪಡೆದುಕೊಳ್ಳಲಿ In end time, the Bible says, every flesh have the Spirit. ಕಡೆಯ ದಿನಗಳಲ್ಲಿ ಪ್ರತಿಯೊಬ್ಬರು ಒಂದು ಪಡೆದುಕೊಳ್ಳುತ್ತಾರೆ ಪವಿತ್ರಾತ್ಮನ ಎಂಬುದಾಗಿ ಹೇಳಿದ್ದೀರಿ. Thank you, Lord, for the word. ಆ ವಾಕ್ಯಕ್ಕೋಸ್ಕರ ನಿಮಗೆ ಸ್ತೋತ್ರ. As Lord, we are praying for our church. ನಮ್ಮ ಸಭೆಗೋಸ್ಕರ ಪ್ರಾರ್ಥಿಸುತ್ತಿರಬೇಕಾದ್ರೆ Lord, I pray, fill everyone ತಂದೆ, ನಾನು ಪ್ರಾರ್ಥಿಸುತ್ತಿರುವ ಪ್ರತಿಯೊಬ್ಬರನ್ನು with the ತುಂಬಿಸು. Spirit of the Lord. ಪವಿತ್ರಾತ್ಮನಿಂದ ತುಂಬಿಸು. Fill them, Lord Jesus. ತುಂಬಿಸು ತಂದೆಯೇ. Whoever not, Lord, attending the church, Lord, let them attend filled by the Holy Spirit. ಯಾರೆಲ್ಲ ಸಭೆಗೆ ತಂದೆಯೇ ಬರುತ್ತಿಲ್ಲವೋ ಪ್ರತಿಯೊಬ್ಬರನ್ನು ಪವಿತ್ರಾತ್ಮ ತುಂಬಿಸಿ ಅವರಿಗೆ ಸಭೆಗೆ ಕರೆದುಕೊಂಡು ಬಾ. I break every yoke in Jesus' mighty name. ಯೇಸುವಿನ ನಾಮದಲ್ಲಿ Everything, whatever a Father against for the Spirit to not having them, Lord, lot of worldly things is happening. Every kind of evil spirit I break in Jesus' mighty name. ಪವಿತ್ರಾತ್ಮನಿಗೆ ವಿರುದ್ಧವಾಗಿ ಮಾಡುವ ಈ ಲೌಕಿಕ ಕಾರ್ಯಗಳನ್ನು ಯೇಸುವಿನ ನಾಮದಲ್ಲಿ ಮುರಿದು ಹಾಕುತ್ತೇವೆ. Lord, I release your presence in midst of them to ask the presence, in the presence of God, the Holy Spirit. ತಂದೆ, ನಿಮ್ಮ ಪ್ರಸನ್ನತೆಯನ್ನು ನಮ್ಮ ಮಧ್ಯದಲ್ಲಿ ನಾವು ಬಿಡುಗಡೆ ಮಾಡುತ್ತೇವೆ. ಪ್ರತಿಯೊಬ್ಬರು ತಂದೆ ಕೇಳಿಕೊಳ್ಳಲಿ ನಿಮ್ಮ ಪವಿತ್ರಾತ್ಮನನ್ನು. Thank you, Lord, giving this precious time to us. ಈ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. We give you all the glory, honor, authority. In Jesus' mighty name we pray. ಎಲ್ಲ ಘನ ಮಹಿಮೆ ನಿಮ್ಮೊಬ್ಬರಿಗೆ ಕೊಡುತ್ತೇವೆ. ಯೇಸುವಿನ ಅದ್ಭುತ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. We will see you on next week. Amen. ಆಮೆನ್. ಮುಂದಿನ ವಾರದಲ್ಲಿ ನಾವು ನೋಡಿಕೊಳ್ಳೋಣ. Hallelujah. ಹಲ್ಲೆಲೂಯಾ. May God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.